ಆಧುನಿಕ ಬೆಂಗಳೂರು ನಿರ್ಮಾತೃ ಡಿಕೆ ಶಿವಕುಮಾರ್. ರಾಜಧಾನಿ ಬೆಂಗಳೂರಲ್ಲಿ ಇದೀಗ ಹೊಸ ಅಧ್ಯಾಯ ಶುರುವಾಗಿದೆ. ಇತಿಹಾಸದಲ್ಲಿ ಬೆಂಗಳೂರು ನಿರ್ಮಿಸಿದ್ದು ನಾಡಪ್ರಭು ಕೆಂಪೇಗೌಡರು. ಆದ್ರೆ ಆಧುನಿಕ ಬೆಂಗಳೂರು ನಿರ್ಮಿಸುತ್ತಿರೋದು ದೊಡ್ಡ ಹಾಲಳ್ಳಿ ಕೆಂಪೇಗೌಡ ಶಿವಕುಮಾರ್. ಹೆಸರಿಗೆ ತಕ್ಕಂತೆ ಬಂಡೆಯಂತಹ ವ್ಯಕ್ತಿತ್ವ, ಗುರಿ ಇಟ್ಟರೆ ಛಲ ಬಿಡದೆ ಸಾಧಿಸೋ ಛಲಗಾರ. ಹೆಸರಲ್ಲೇ ಕೆಂಪೇಗೌಡ ಅಂತ ಇರೋದ್ರಿಂದ ಬೆಂಗಳೂರಿನ ಅಭಿವೃದ್ಧಿಯೇ ಇವರ ಮೊದಲ ಮಂತ್ರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಗೂ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಎಂದು 5 ನಗರ ಪಾಲಿಕೆಗಳನ್ನು ರಚಿಸಲಾಗಿದೆ. ಇಲಾಖೆಗಳ ನಡುವೆ ಸಮನ್ವಯತೆ ತರಲು, ಜನರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು, ತ್ವರಿತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಗಿಸಲು, ನೀರು, ವಿದ್ಯುತ್, ರಸ್ತೆ, ಕಸದ ನಿರ್ವಹಣೆ ಅನುಕೂಲವಾಗಲಿ ಎಂದೇ ನಮ್ಮ ಕೆಂಪೇಗೌಡರ ಕುಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಅಭಿವೃದ್ಧಿಗೆ ಹೊಸ ಮುನ್ನುಡಿ ಬರೆದಿದ್ದಾರೆ. 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಬಿಬಿಎಂಪಿಗೆ ತೆರೆ ಬಿದ್ದಿದ್ದು 18 ವರ್ಷಗಳ ಬಳಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿರೋದು ಇತಿಹಾಸ ಪುಟಗಳಲ್ಲಿ ದೊಡ್ಡ ಮೈಲಿಗಲ್ಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಡಿಯಲ್ಲಿ ವಾರ್ಡ್ ವಿಂಗಡಣೆ ಬಳಿಕ ಹೊಸ ವಾರ್ಡ್ಗಳಲ್ಲಿ 50% ಮೀಸಲಾತಿ ನೀಡೋದಾಗಿ ಹೇಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿ ನಿಜಕ್ಕೂ ಮೆಚ್ಚುವಂತದ್ದು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಎಂಬ ಘೋಷ ವಾಕ್ಯದಡಿ ಬೆಂಗಳೂರಿನ ನಾಗರಿಕರಿಗೆ ಸಮರ್ಥ ಮತ್ತು ಉತ್ತಮ ಸೇವೆ ನೀಡಲು ಮುಂದಾಗಿರುವ ಡಿಕೆ ಶಿವಕುಮಾರ್ ಅವರ ನಿರ್ಧಾರವು ಇಂದು ಹೊಸ ಭಾಷ್ಯ ಬರೆದಿದೆ.